ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗೌರಿ ಹಬ್ಬ ಎಲ್ಲರೂ ಆಚರಣೆ ಮಾಡೇ ಇರ್ತೀರ. ಸೊ ನಾಳೆ ಬಂದು ಗಣಪತಿ ಹಬ್ಬ. ಗಣಪತಿ ಹಬ್ಬಕ್ಕೆ ಒಂದು ಒಳ್ಳೆ ನೈವೇದ್ಯ ತೋರಿಸೋಣ ಅಂತ. ಸೊ ಏನಂದರೆ ಒಂದು ಮೋದಕ ಮಾಡಿ ತೋರಿಸ್ತಾ ಇದ್ದೀನಿ. ಮೋದಕದಲ್ಲಿ ಏನು ವಿಶೇಷತೆ ಅಂದ್ಕೊಂಡ್ರಾ? ಸೊ ನಾನು ಮಾಡ್ತಿರೋದು ವೆರಿ ಸಿಂಪಲ್ ಮೆಥಡಲ್ಲಿ ಯಾರು ಬೇಕಾದರೂ ಆರಾಮಾಗಿ ಮಾಡ್ಬೋದು ಅಂತಹ ಒಂದು ಮೋದಕ ಇದು. ನಾನು ಮಾಡ್ತಿರೋದು ಪನ್ನೀರ್ ಮಿಲ್ಕ್ ಪೌಡರ್ ಮೋದಕ. ತುಂಬಾ ಚೆನ್ನಾಗಿರುತ್ತೆ ನೈವೇದ್ಯಕ್ಕೆ. ನಾಳೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮೋದಕ ಅಂದರೆ ನಾವು ನೈವೇದ್ಯಕ್ಕೆ ಇಡ್ತಾನೆ ಇರ್ತೀವಲ್ಲ, ಸೊ ಒಂದೊಂದು ಸರಿಗೆ ಒಂದೊಂದು ವೆರೈಟಿ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ಸೊ ಈಗ ನಾನು ಪನ್ನೀರನ್ನ ತುರ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ನಾವು ಪನ್ನೀರ್ ತುರ್ಕೋಬೋದು, ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಒಂದು ಸರಿ ಗ್ರೈಂಡ್ ಮಾಡಿದ್ರೆ ಪೌಡ್ರ್ ಥರ ಆಗೋಗುತ್ತೆ. ಸೊ ಈಗ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದು ಗಟ್ಟಿ ಹಾಲೇ ಹಾಕ್ಕೊಳ್ಳಿ. ಸೊ ಇದಕ್ಕೆ ನಮಗೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕಾಗತ್ತೆ. ಅದು ಸ್ವಲ್ಪ ಕರಗಿದ ನಂತರ ನಾವು ಏನು ತುರಿದಿಟ್ಕೊಂಡಿದ್ವಿ ಪನ್ನೀರು ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ಈಗ ಅದಕ್ಕೆ ತಕ್ಕನಷ್ಟು ಮಿಲ್ಕ್ ಪೌಡರ್. ಸೊ ಆ ಮಿಲ್ಕ್ ಪೌಡ್ರ್ ಹಾಕಿ ಚೆನ್ನಾಗಿ ಗಟ್ಟಿ ಹಾಕೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಸೊ ನೀವು ಬೇಕಾದರೆ ಪನ್ನೀರು ಮಿಲ್ಕ್ ಪೌಡರ್ ಎರಡನ್ನೂ ಮಿಕ್ಸಿಗೆ ಹಾಕಿ ಒಂದೆರಡು ಸರಿ ರೌಂಡ್ ಹೊಡ್ಸ್ಬೋದು. ಆವಾಗ ಫುಲ್ಲು ಪೌಡ್ರ್ ಥರ ಆಗುತ್ತೆ, ಇಲ್ಲಾಂದರೆ ಲೈಟಾಗಿ ಪೇಸ್ಟ್ ಥರ ಆಗುತ್ತೆ. ಆವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ರಫ್ ಆಗಿದೆಲ್ಲ ಆ ಥರ ಇರಲ್ಲ, ಫುಲ್ಲು ಸಾಫ್ಟಾಗಿ ನೈಸಾಗಿ ಬರುತ್ತೆ. ಸೊ ಈಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹಂಗೆ ಮಿಕ್ಸ್ ಕೊಡ್ತಾಯಿರಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ಗಟ್ಟಿ ಆಗ್ತಾ ಬಂತು. ಈಗ ಇದು ರೆಡಿ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೊಗೊಳ್ಳೋಣ. ಈಗ ಪ್ಲೇಟಿಗೆ ತೊಗೊಂಡು ನಾವು ಮೋದಕ ಮಾಡೋದನ್ನು ಶುರು ಮಾಡೋಣ. ಇದು ತುಂಬ ಬಿಸಿ ಇರುತ್ತೆ, ಅದಕ್ಕೆ ಕಾರಣ ಸ್ವಲ್ಪ ಅಲ್ಲಿ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾಗಿದ್ದೇನೆ ನಾವು ಮೋದಕ ಮೋಲ್ಡ್ ಬರುತ್ತಲ್ಲ, ಸೊ ಅದು ಸ್ಟಫ್ ಮಾಡಿ ಇಡೋದು ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಇದೇ ಮೋದಕ ಮೋಲ್ಡು. ಸೊ ಇದಕ್ಕೊಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಆಗ ನಾವು ನೀಟಾಗಿ ಮೋಲ್ಡಿಂದ ಸ್ಟಿಕ್ಕಿ ಆಗಿರ್ಬೋದು. ಮೋದಕನ ನಾವು ತುಂಬ ವಿಧವಾಗಿ ಮಾಡ್ಕೋಬೋದು. ನೋಡಿ, ಇದು ನಾನು ತೋರಿಸ್ತಾ ಇರೋದು ಪನ್ನೀರು ಮತ್ತು ಮಿಲ್ಕ್ ಪೌಡರ್ದಲ್ವಾ. ಸೊ ಇದೇ ಥರನೇ ಇದಕ್ಕೇ ಚಾಕ್ಲೇಟ್ ಅಂದರೆ ಚಾಕೋ ಪೌಡರ್ ಹಾಕಿ ಮಾಡಿದ್ವಿ ಅಂದರೆ ನಾವು ಚಾಕ್ಲೇಟ್ ಮೋದಕ ಆಗುತ್ತೆ. ನಾವು ಕಡುಬು ಮಾಡ್ತೀವಿ, ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಮೋದಕ ಆಗುತ್ತಲ್ಲ, ಅದೇ ಥರನೇ ಬೇಕಾದ್ರೆ ಈ ಮೋಲ್ಡಲ್ಲಿ ಇಟ್ಟು ನಾವು ಇದೇ ಥರನೇ ರೆಡಿ ಮಾಡಿ ನಾವು ಮೋದಕ ಮಾಡೋದು. ಅದು ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕೇಸರಿಯಲ್ಲೇನೋ ಒಂದು ಸ್ವಲ್ಪ ಹಾಲಲ್ಲಿ ನೆನೆಸಿಟ್ಟಿದ್ದೆ. ಸೊ ಅದನ್ನು ಸುಮ್ಮನೆ ಡೆಕೋರೇಷನ್ ಥರ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು ಟಾಪಿಂಗಲ್ಲಿ. ಇದು ಆಪ್ಷನಲ್ ಅಷ್ಟೇ, ಹಾಕಿದ್ರೆ ಸುಂದರವಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ನಾನು.